ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಸುದ್ದಿ ತುಂಬಾನೇ ವೇಗವಾಗಿ ಹರಡ್ತಾ ಇದೆ. ಅದೇನೆಂದ್ರೆ ಪಾಕಿಸ್ತಾನ ಮೇಲೆ ದಾಳಿ ನಡೆದಿದೆ ಅಂತ. ಹೌದು ಸ್ನೇಹಿತರೆ, ಈ ಪಾಕಿಸ್ತಾನ ನಮಗೆ ಇಂಡಿಯಾಗೆ ಕಂಪೇರ್ ಮಾಡ್ಕೊಂತ ಇತ್ತು. ಇಂಡಿಯಾಕಿನ್ನ ನಾವು ಏನು ಕಮ್ಮಿ ಇಲ್ಲ, ಈಕ್ವಲ್ ಆಗಿದ್ದೀರಿ, ಎಲ್ಲ ಡೀಲ್ಸ್ ಆಗಾಗ್ಲಿ ವೆಪನ್ಸ್ ಆಗಾಗ್ಲಿ ಅಂತ ಏನೇನೋ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಮ ಬಗ್ಗೆ ಏನೇನೋ ಮಾತಾಡ್ಕೊಂತ ಇದ್ರು. ಆಪರೇಷನ್ ಸಿಂಧು ಟೈಮಲ್ಲಿ ನಾವು ದಾಳಿ ಮಾಡಿ ಹೊಡೆದಾಕಿದ್ರಿ ಏನೋ ಹೇಳ್ತಾ ಇದ್ರು ಅಂತ. ಇವಾಗ ಪಾಕಿಸ್ತಾನ ಮೇಲೆ ಒಂದು ದಾಳಿ ನಡೆದಿದೆ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಅನೇಕ ಸ್ಫೋಟಕಗಳು, ಗನ್ ಅಟ್ಯಾಕ್ಗಳು ಮತ್ತು ಹುತಾತ್ಮತೆಯ ದಾಳಿಗಳು ಸಮೇತ ಈ ಬಲೂಚಿಸ್ತಾನ ಮೇಲೆ ನಡೆದಿದೆ. ಈ ದಾಳಿಗಳಲ್ಲಿ ಈ ಭದ್ರತಾ ಸಿಬ್ಬಂದಿ, ಕೆಲ ನಾಗರಿಕರು ಈ ಮರಣ ಸಮೇತ ಹೊಂದಿದ್ದಾರೆ. ಅವರು 80 ಜನ ಮರಣ ಹೊಂದಿದ್ದಾರೆ ಅಂತ ಸಮೇತ ಹೇಳ್ಕೊಂತ ಇದೆ. ಮತ್ತೆ ಪಾಕಿಸ್ತಾನದ ಸೈನಿಕರು ಓಡೋಗಿದ್ದಾರೆ ಕೆಲವರು ಅಂತ ಸಮೇತ ವರದಿಗಳ ಪ್ರಕಾರ ಹೇಳ್ತಾ ಇದ್ರೆ. ಇಲ್ಲಿ ಮುಖ್ಯವಾಗಿ ಈ ದಾಳಿಗಳನ್ನು ಯಾರು ನಡೆದವರಂದ್ರೆ ಈ ಉಗ್ರ ಸಂಘಟನೆಗಳಿರ್ತಾವಲ್ಲ, ನಡೆಸಿರುವುದು ಸೃಷ್ಟಿತವಾಗಿದೆ ಅಂತ ಸಮೇತ ಹೇಳ್ತಾ ಇದ್ದಾರೆ. ವರದಿಗಳ ಪ್ರಕಾರ ಈ ಉಗ್ರ ಸಂಘಟನೆಗಳಿರ್ತಾವಲ್ಲ ಅವರು ದಾಳಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ನಿಜವಾಗ್ಲೂ ಈ ದಾಳಿ ಯಾರು ಮಾಡಿದ್ದು ಅಂತ ನಾವು ನೋಡೋದಾದ್ರೆ ಪಾಕಿಸ್ತಾನ ಸರ್ಕಾರ ಪ್ರಕಾರ ಬಲೂಚಿ ಲಿಬರೇಷನ್ ಆರ್ಮಿ ಅಂದ್ರೆ BLA ಮತ್ತು ಇತರ ಸ್ಥಳೀಯ ಉಗ್ರ ಗುಂಪುಗಳು ಈ ದಾಳಿಗೆ ಹೊಣೆಗಾರರು ಅಂತ ಪಾಕಿಸ್ತಾನ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಈ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಇರ್ತೈತಲ್ಲ, ಅವರು ಮತ್ತೆ ಕೆಲವು ಸ್ಥಳೀಯ ಉಗ್ರ ಸಂಘ ಸಂಸ್ಥೆಗಳು ಈ ದಾಳಿಗೆ ಹೊಣೆಗಾರರು ಅಂತ ಹೇಳ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಒಳಗಿನ ಭದ್ರತಾ ಸಮಸ್ಯೆ. ದೇಶಗಳ ನಡುವೆ ಇದು ಯುದ್ಧವಲ್ಲ, ಅವ್ರ ಭದ್ರತಾ ಸಮಸ್ಯೆ ಇದು. ಅವರು ಅಟ್ಯಾಕ್ ಮಾಡಿರೋದು ಈ ಬಲೂಚಿಸ್ತಾನದವ್ರು ಇರ್ತಾರಲ್ಲ ಲಿಬರೇಷನ್ ಆರ್ಮಿ ಅವರು ಮತ್ತೆ ಈ ಕೆಲ ಸ್ಥಳೀಯ ಉಗ್ರ ಗುಂಪುಗಳು ಇರ್ತಾವಲ್ಲ ಅವರು ಇದಕ್ಕೆ ಅಟ್ಯಾಕ್ ಮಾಡಿರೋದು ಅಂತ ಸಮೇತ ಕ್ಲಿಯರ್ ಆಗಿ ಪಾಕಿಸ್ತಾನ ಹೇಳ್ತಾನೆ ಇದೆ. ಇದು ಸ್ನೇಹಿತರೆ, ಇದು ಒಂಥರ ಪಾಕಿಸ್ತಾನ ಅವ್ರ ಪತ್ರಿಕೆ ನೋಡೋದಾದ್ರೆ ಪಾಕಿಸ್ತಾನ ಸೇನೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಿದೆ, ಹಲವಾರು ಉಗ್ರರನ್ನು ಹತ್ಯೆ ಮಾಡಿರುವುದಾಗಿ ಅವರು ಹೇಳ್ಕೊಂಡವ್ರೆ. ಪಾಕಿಸ್ತಾನದವರು ನಾವು ದೊಡ್ಡ ಪ್ರತಿದಾಳಿಯಾಗಿ ಮಾಡಿದ್ದೀರಿ ಪಾಕಿಸ್ತಾನ, ಆದ್ರೆ ಅದರಲ್ಲಿ ಕೆಲವು ಉಗ್ರಗಳನ್ನು ಹತ್ಯೆ ಮಾಡಿದ್ರು, ಕೆಲವರನ್ನು ಬಂಧಿಸಿದ್ದೀರಿ ಅಂತ ಸಮೇತ ಅವರು ಆ ರೀತಿ ಹೇಳ್ಕೊಂತಾರೆ. ಇದು ಬಲೂಚಿಸ್ತಾನ ಅವರು ಸಮೇತ 80 ಸೈನಿಕರನ್ನು ಸಾಯಿಸಾಕಿದ್ದೀರಿ, ಪಾಕಿಸ್ತಾನ ಆರ್ಮಿ ಓಡೋಗಿದೆ ಅಂತ ಅವರು ಯಾವ ರೀತಿಯಾಗಿ ಹೇಳ್ಕೊಂಡ್ರೆ ಇವ್ರು ರೀತಿಯಾಗಿ ಹೇಳ್ಕೊಂಡಿದೆ. ಅದು ಅಫಿಷಿಯಲ್ ಆಗಿ ಯಾರು ನೋಡಿ ಬರ್ದಿರೋ ಇದಲ್ಲ, ಅವರೇ ಹೇಳ್ಕೊಂಡಿರೋದು. ಇದು ಟಾಪಿಕ್, ಮೇನ್ ಟಾಪಿಕ್. ಪಾಕಿಸ್ತಾನ ಆದ್ರೆ ನಾವು ದಾಳಿ ಮಾಡಾಕಿದ್ದೀರಿ, ದಾಳಿ ಮಾಡಿ ಹತ್ಯೆ ಮಾಡಿದ್ದೀರಿ ಉಗ್ರಗಾಮಿಗಳಂತ ಅವ್ರು ಹೇಳಿದ್ರೆ, ಅವರು ಆ ರೀತಿ ಹೇಳಿದ್ದಾರೆ. ಇದು ಆಂತರಿಕ ಭದ್ರತಾ ಕಾರ್ಯಾಚರಣೆ ಮಾತ್ರ ಅಂತ ಸಮೇತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಮೇನ್ ಆಗಿ ಇದು ಬಲೂಚಿಸ್ತಾನ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಆರ್ಮಿ ಇರ್ತೈತಲ್ಲ ಬಲೂಚಿಸ್ತಾನ ಆರ್ಮಿ, ಅವರು ಅಟ್ಯಾಕ್ ಮಾಡಿರೋದು. ಕೆಲವು ಉಗ್ರಗಾಮಿಗಳು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರು ಅಟ್ಯಾಕ್ ಮಾಡಿರೋದು ಆ ಪ್ಲೇಸ್ಗೆ. ಮತ್ತೆ ಆದ್ರೆ ಈ ಪಾಕಿಸ್ತಾನ ಸೈನಿಕರೆಲ್ಲ ಕೆಲವರು ಎಲ್ಲ ಒಂಥರ ರೋಡಲ್ಲಿ ಎಲ್ಲ ಅವರು ಬಲೂಚಿಸ್ತಾನದಲ್ಲಿ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಪಾಕಿಸ್ತಾನ ಸೈನಿಕ ಅದ್ ನೋಡಿ ಓಡೋಗಿದ್ದಾರೆ ಎಂದು ಕೆಲವು ವರದಿಗಳ ಪ್ರಕಾರ ಹೇಳ್ತಾವ್ರೆ. ಅದು ನಿಜವಾಗ್ಲೂ ಇನ್ನ ಏನೇನು ಇದೆಯಾ ಗೊತ್ತಿಲ್ಲ. ಈ ಬಲೂಚಿಸ್ತಾನದವರಾದ್ರೆ 80 ಸೈನಿಕರನ್ನು ನಾವು ಹತ್ಯೆ ಮಾಡಿದಿರಿ ಅಂತ ಸಮೇತ ಅವರು ಹೇಳ್ಕೊಂಡಿದ್ದಾರೆ. ಇನ್ನ ಅದು ಎಷ್ಟಕ್ಕೆ ನಿಜಾನೋ ಇನ್ನ ಯಾರು ವರದಿ ತನಿಖೆ ಏನೇನ್ ನಡೀತಾ ಇದೆ ಗೊತ್ತಿಲ್ಲ. ಇನ್ನ ಮುಂದೆ ಕೆಲವು ಬರ್ತೈತೆ, ಇನ್ನ ಏನೇನ್ ನಡೀತಾ ಇದೆ, ಏನೇನ್ ನಡೆದೈತೆ, ಎಷ್ಟು ಜನ ಹತ್ಯೆ ಹಾಕೋರೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾವ್ದು ನಮ್ಮ ಚಾನಲ್ ಅನ್ನು ಹೊಸಬ್ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.